ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುಂಗಾರ್. ಎಲ್ಲರಿಗೂ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಒಳಗೆ ನಾನು ನಿಮಗೆ ಮುಖ್ಯವಾಗಿ ಏನು ಹೇಳಕ್ ಕೊಟ್ಟೇನಂದ್ರ, ನಿಮಗೆ ನೋಡ್ರಿ ಒಂದು 8 to 10 ಮಾರ್ಕ್ಸ್ 8 to 10 ಮಾರ್ಕ್ಸ್ ಬರ್ತಕ್ಕಂತಹ ಕ್ವಶನ್ಸ್ಗಳನ್ನು ಏನು ಮಾಡೋಣ ಅಂದ್ರೆ ಡಿಸ್ಕಸ್ ಮಾಡೋಣ. ಹೌದಾ? ಅದೇ ರೀತಿಯಾಗಿ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಮೇಲೆ 2026ರಲ್ಲಿ ನಡೀತಕ್ಕಂತಹ SSC GD ಎಕ್ಸಾಮ್ನಲ್ಲಿ ಇದರ ಮೇಲೆ 2 ರಿಂದ 3 ಕ್ವಶನ್ಸ್ಗಳು ಆಗ್ತಕ್ಕಂಥ ಸಾಧ್ಯತೆ ಬಹಳಷ್ಟಿದ್ದು ಆಗಕತ್ತಾವ ಅಂತಕ್ಕಂಥದ್ದು ಕೂಡ ಏನು ಅಲ್ಲಿ ಒಂದು ರೆಫರೆನ್ಸ್ ಸಿಗ್ತಾ ಇದೆ. ಓಕೆ, ಎಸ್, ಹಂಗ ಆದಾಗ ಏನ್ ಮಾಡ್ಬೇಕು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಹೌದಾ? ನಾಳೆ ಬೆಳಿಗ್ಗೆ 9 ಗಂಟೆ ಮಾರ್ನಿಂಗು 30 ಏಪ್ರಿಲು 9 ಗಂಟೆಗೆ ನಮ್ಮ ಚಾನಲ್ನಲ್ಲಿ ಏನಾಕೈತೆ ಅಂದ್ರೆ ಒಂದು ವಿಡಿಯೋ ಬರ್ತದೆ, ಆಕ್ಟಿವ್ ವೈಸು ಟು ಪ್ಯಾಸಿವ್ ವೈಸ್ ಥಿಯರಿ ಕ್ಲಾಸ್ ಅಂತ. ಓಕೆ, ಥಿಯರಿ ಕ್ಲಾಸು ಯಾವ ರೀತಿ ಆಗಿರ್ತಕ್ಕಂಥ ಆಕ್ಟಿವ್ ವಾಯ್ಸ್ ಅಂದ್ರೆ ಏನು, ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನು, ಆಕ್ಟಿವ್ ವಾಯ್ಸ್ ಅನ್ನು ಎಲ್ಲಿ ಬಳಸಬೇಕು, ಪ್ಯಾಸಿವ್ ವಾಯ್ಸ್ ಅನ್ನು ಎಲ್ಲಿ ಬಳಸಬೇಕು, ಯಾವ ರೀತಿ ಬರೀ ಓನ್ಲಿ ಹೆಲ್ಪಿಂಗ್ ವರ್ಬ್ ವಿತ್ ದ ಹೆಲ್ಪ್ ಆಫ್ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಸಿಕೊಂಡು ನೀವು ಆನ್ಸರ್ ಅನ್ನ ಯಾವ ರೀತಿ ಫೈಂಡ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾವೇನ್ ಮಾಡೀವಿ, ಆ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿವಿ. ಹೌದಾ? ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅನ್ನ ಯಾವ ಪ್ಯಾಟರ್ನ್ ಮೊದಲು TCS ಪ್ಯಾಟರ್ನ್ ನಲ್ಲಿ ಯಾವ ಕ್ವಶನ್ಸ್ಗಳು ಆಗಿಲ್ಲ. ಓಕೆ, ಈಗ ಎಡಿಕ್ವಿಟಿ ಪ್ಯಾಟರ್ನ್ ಇರೋದ್ರಿಂದ ಒಂದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆದಾಗ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಆಗಾಕತ್ತ. ಹೌದಾ? ನೀವು ಇನ್ನೊಂದು ಸ್ವಲ್ಪ ಮಿಸ್ಪೆಲ್ಟ್ ವರ್ಡ್ಗಳು, ಒಂದು ಸ್ವಲ್ಪ ಟಫ್ ವರ್ಡ್ಗಳನ್ನ ಏನು ಮಾಡ್ರಿ, ಸ್ವಲ್ಪ ಟಫ್ ವರ್ಡ್ಗಳನ್ನ ನೋಡ್ಕೊರಿ. ಯಾಕಂದ್ರೆ ಮಿಸ್ಪೆಲ್ಟ್ ವರ್ಡ್ ನಿಮ್ಗೆ ಈಸಿ ಆಗಿರ್ತಕ್ಕಂಥ ವರ್ಡ್ ಕೇಳಂಗಿಲ್ಲ, ಈಸಿ ಇರೋ ವರ್ಡ್ ಕೇಳಂಗಿಲ್ಲ, ನೀವು ಎಂದೂ ಕೇಳಿರಂಗಿಲ್ಲ ಅಂತ ವರ್ಡ್ಸ್ಗಳನ್ನೆಲ್ಲ ಕೇಳಿ. ಹೌದಾ? ಅದೇ ರೀತಿಯಾಗಿ ನಿಮ್ಗೆ ಟೆನ್ಸ್ ಬೇಸ್ಡು, ಟೆನ್ಸ್ಗೆ ಬಹಳಷ್ಟು ಮುಖ್ಯ ಏನು ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ರಿ. ಯಾಕಂದ್ರೆ ಟೆನ್ಸ್ ಬಂದ್ರೆ ಮಾತ್ರ ನಿಮಗೆ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಬರ್ತದೆ. ನಾಳೆ ಒಂದು ಕ್ಲಾಸ್ ನಿಮ್ಗೆ ಇಷ್ಟು ಇಂಪಾರ್ಟೆಂಟ್ ಐತಿಲ್ಲ, ಮಾರ್ನಿಂಗ್ ಕ್ಲಾಸು ವೆರಿ ಇಂಪಾರ್ಟೆಂಟ್. ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಮೇಲೆ ಕ್ವಶನ್ ಬರಾಕತ್ತಾವ. 2 ರಿಂದ 3 ಕ್ವಶನ್ ಆಗೋ ಸಾಧ್ಯತೆ ಬಹಳಷ್ಟು ಐತಿ. ಅಲ್ಲಿ ನಿಮಗೆ 2 ರಿಂದ 3 ಕ್ವಶನ್ ಅಂದ್ರೆ 6 ಮಾರ್ಕ್ಸ್, ಇಲ್ಲೇ ನಿಮಗೆ 6 ಮಾರ್ಕ್ಸ್ ಸಿಕ್. ಓಕೆ, ಎಸ್ ಸರ್. ಮತ್ತೆ ಯಾವ್ದಾರ ಹಳೆ ಪ್ಯಾಟರ್ನ್ಗೂ ಈ ಪ್ಯಾಟರ್ನ್ಗೂ ಕಂಪೇರ್ ಮಾಡಿದಾಗ ಮತ್ತೆ ಯಾವ ಕ್ವಶನ್ ಬರಾಕತ್ತಾವ್ರಿ? ಡೈರೆಕ್ಟ್ ಇಂಡೈರೆಕ್ಟ್ ಬರಾಕತ್ತಾವೇನ್ರಿ? ಇಲ್ಲ, ಡೈರೆಕ್ಟ್ ಇಂಡೈರೆಕ್ಟ್ ಎಲ್ಲೂ ಬಂದಿಲ್ಲ. ಕೆಲವೊಂದು ಕಡೆ ಒಂದೊಂದು ಶಿಫ್ಟ್ಗಳು ಮಿಸ್ ಆಗಿ 1 ಕ್ವಶನ್ 2 ಕ್ವಶನ್ಗಳು ಬರಬಹುದು. ಅದು ಎಲ್ಲಾ ಪ್ಯಾಟರ್ನ್ ಒಳಗೆ ಬರ್ತಕ್ಕಂಥ ಸಾಧ್ಯತೆ ಕಡಿಮೆ. ಹೌದಾ? ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಕರೆಕ್ಟ್ ಆಗಿ ನೀವು ಕಲ್ತ್ ಬಿಟ್ರಿ ಅಂದ್ರೆ ನಿಮ್ಗೆ ಈಸಿ ಆಗಿ ಕ್ವಶನ್ ಆಗ್ತದೆ. ಸರ್ ಮತ್ತೆ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಈ ನಾರ್ಮಲ್ ಸೆಂಟೆನ್ಸ್ ಕೊಟ್ಟು ಕೇಳತ್ತಾನೋ ಹೆಂಗ್ ಕೇಳತ್ತಾನ್ರಿ? ನೋಡ್ರಿ, ನಾರ್ಮಲ್ ಕೇಳಾಕ ಅದು ನಿಮ್ದು PUC ಎಕ್ಸಾಮು 10th ಎಕ್ಸಾಮು ಅಲ್ಲ, ದಟ್ ಈಸ್ ಕಾಂಪಿಟೇಟಿವ್ ಎಕ್ಸಾಮ್. ಆಲ್ ಇಂಡಿಯಾ ನಡೀತಕ್ಕಂಥ ಎಕ್ಸಾಮ್ ನಲ್ಲಿ ಈಸಿ ಕ್ವಶನ್ಗಳ ಸಾಧ್ಯತೆ ಕಡಿಮೆ ಇರ್ತದೆ. ಹೌದಾ? ಹಂಗಿದ್ದಾಗ ಅವ್ ಏನ್ ಮಾಡ್ತಾನಂದ್ರ ಅಲ್ಲಿರ್ತಕ್ಕಂತಹ WH ಕ್ವಶನ್ಸ್ ಮೇಲೆ ಕೇಳ್ತಾನ, ಇಂಟ್ರಾಗೇಟಿವ್ ಕ್ವಶನ್ಸ್ ಮೇಲೆ ಕೇಳ್ತಾನ. ಅದೇ ರೀತಿಯಾಗಿ ಮಾಡಲ್ ವರ್ಬ್ಸ್ ಅನ್ನೋ ರೂಲ್ ಅನ್ನ ಅಪ್ಲೈ ಮಾಡಿ ಕೇಳ್ತಾನ. ಮಾಡಲ್ ವರ್ಬ್ಸ್ ಯಾವ ತರ ಇರ್ತಾವ, ಮಾಡಲ್ ವರ್ಬ್ಸ್ ಮೇಲೆ ಹೆಂಗ್ ಇರ್ತೈತೆ ಅಂತಕ್ಕಂಥದ್ದನ್ನು ಕೇಳುವ ಸಾಧ್ಯತೆ ಬಹಳಷ್ಟು ಐತಿ. ಕ್ಯಾನ್, ಕುಡ್, ಶಾಲ್, ಶುಡ್, ವಿಲ್, ವುಡ್ ಇವೆಲ್ಲ ಬಂದಾಗ ಏನ್ ಮಾಡ್ಬೇಕು? ಆಮ್ ಐ ಗೋಯಿಂಗ್ ಟು ಸ್ಕೂಲ್? ಆಮ್ ಐ ಈಟಿಂಗ್ ಎನ್ ಆಪಲ್? ಹ್ಯಾಸ್ ಹಿ ಗಾನ್ ಟು ಸ್ಕೂಲ್? ಹ್ಯಾಸ್ ಹಿ ರೈಟನ್ ಅ ಲೆಟರ್? ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ನೋಡ್ಕೊಳ್ರಿ. ಜಸ್ಟ್ ಡೋಂಟ್ ವರಿ ಅಬೌಟ್ ದಟ್. ನಾಳೆ ಒಂದು ಥಿಯರಿ ಕ್ಲಾಸ್ ಎಷ್ಟು ಇಂಪಾರ್ಟೆಂಟ್ ಐತಲ್ಲ, ಒಂದು ಅರ್ಧ ತಾಸಿಂದ ವಿಡಿಯೋ ನೀವು ಕುಂತ ಹೆಡ್ಫೋನ್ ಹಾಕೊಂಡು ವಿಡಿಯೋ ಕೇಳಿಬಿಟ್ರಂದ್ರ ವಿಲ್ ಅಂಡರ್ಸ್ಟ್ಯಾಂಡ್ ಎಂಟೈರ್ ಕಾನ್ಸೆಪ್ಟ್ ಅಬೌಟ್ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಓಕೆ, ಇದೇನು ಅಲ್ಲ, ನೀವು ಕನ್ನಡ ಒಳಗೆ ಕೇಳ್ತಿರಲ್ರಿ, ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಕೇಳಿರಿಲ್ರಿ? ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ, ಹೌದಾ? ಹಂಗಂದ್ರೆ ಏನ್ರಿ, ಮೊದಲು ಕರ್ತೃ ಪದ ಬರ್ತೈತಿ, ಇಲ್ಲಿ ಮೊದಲು ಕರ್ಮ ಪದ ಬರ್ತೈತಿ. ನಾನು ಪತ್ರವನ್ನು ಬರೆದೆ, ಪತ್ರವು ನನ್ನಿಂದ ಬರೆಯಲ್ಪಟ್ಟಿತ್ತು. ಎಸ್, ಇದನ್ನ ಇಂಗ್ಲಿಷ್ ಒಳಗೆ ಹೆಂಗ್ ಮಾಡ್ಬೇಕಾ? ಟೆನ್ಸ್ ಯಾವ ಚೇಂಜ್ ಆಕಾವ, ಹೆಲ್ಪಿಂಗ್ ವರ್ಬ್ ಏನೇನು ಬರ್ತಾವ, ಹೆಂಗ್ ಬರ್ತಾವ, ಸರ್ ಇದ್ರೊಳಗೆ ಮಾರ್ಕ್ಸ್ ಅನ್ನ ಹೆಂಗ್ ನಾವು ಗೇನ್ ಮಾಡಬೇಕು, ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಆನ್ಸರ್ ಅನ್ನ ಹೆಂಗ್ ಫೈಂಡ್ ಮಾಡಬೇಕು, ನಾಳೆ ವಿಡಿಯೋ ನೋಡ್ರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ನಾ ಹೇಳೋದಕ್ಕೂ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಓಕೆ, ಎಸ್, ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ ಇದು. ಈ ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿ ಡೈಜೆಸ್ಟ್ ಮಾಡ್ಕೊಳ್ಬೇಕು. ಓನ್ಲಿ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿಲ್ರಿ, ಹೆಲ್ಪಿಂಗ್ ವರ್ಬ್ ಮೇಲೆ ಸಾಲ್ವ್ ಆಕಾವ್. ಫಾರ್ ಎಕ್ಸಾಂಪಲ್, ಹ್ಯಾವ್ ಅಂತಕ್ಕಂಥದ್ದು ನಿಮ್ಗೆ ಆಕ್ಟಿವ್ ವೈಸ್ ಒಳಗೆ ಕೆಳಗೆ ಹ್ಯಾಸ್ ಬಿನ್ ಹ್ಯಾವ್ ಬಿನ್ ಇತ್ತಂದ್ರೆ ಅದ ಆನ್ಸರ್. ಓಕೆ, ಹ್ಯಾವ್ ಬಿನ್ ಹ್ಯಾಸ್ ಬಿನ್ ಎತ್ರೊಳಗೆ ಐತಿ, ಇದ್ರೊಳಗೆ ಪ್ಯಾಸಿವ್ ವೈಸ್ ಒಳಗೆ ಏನೇನು ಕಂಪಲ್ಸರಿ ಅದಾವ, ಆಕ್ಟಿವ್ ವೈಸ್ ಒಳಗೆ ಏನೇನು ಬರ್ತಾವ. ಹೌದಾ? ಆಕ್ಟಿವ್ ವೈಸ್ ಒಳಗೆ ಯಾವ ಟೆನ್ಸ್ ಬೇಸ್ಡ್ ಅದಾವ, ಟೆನ್ಸ್ ವಿಡಿಯೋ ನೀವು ಕಲ್ತಿರಿ ಅಂದ್ರೆ ನಿಮಗೆ ಬಹಳ ಚಂದ ರಿಲೇಟ್ ಆಕೈತಿ ವಿಡಿಯೋ. ಓಕೆ, ಇದ್ರೊಳಗೆ ಏನಾಗತ್ತಾವ, ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಬರಾಕತ್ತಾವು ಇಲ್ಲೋ ಅಂತಕ್ಕಂಥದ್ದು ನಿಮ್ಗೆ ಏನಾರ ಒಂದು ದೊಡ್ಡ ಕ್ವಶನ್ ಆಗಿತ್ತಂದ್ರ ಎಸ್ ಬರಾಕತ್ತಾವ ಪಿಕ್ಸ್. ಓಕೆ, MTS ಅಲ್ಲಿ ಇಲ್ಲಿ ಎಕ್ಸಾಮ್ಸ್ ಗಳನ್ನ ಎಡಿಕ್ವಿಟಿದವ್ರು ಕಂಡಕ್ಟ್ ಮಾಡಿದಾಗ ನೋಡಿರ್ತೀವಿ 110% ಬರಾಕತ್ತ. ಎಸ್, ಇವು ಬಂದಾಗ ಏನ್ ಮಾಡ್ಬೇಕಂದ್ರ
ನೀವು ಬಹಳಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಡೋಂಟ್ ವರಿ, ಹೇಳ್ತೀನಿ ನಿಮ್ಗೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು, ಎಂತ ಮಾಡಬೇಕು, ಆಕ್ಟಿವ್ ಅಂದ್ರೆ ಏನು, ಪ್ಯಾಸಿವ್ ಅಂದ್ರೆ ಏನು. ನಾಳೆ ಒಂದು ಮಾರ್ನಿಂಗ್ ವಿಡಿಯೋ ಒಳಗೆ ನಿಮ್ಗೆ 110% ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುವಂಥ ಒಂದು ಬಹಳಷ್ಟು ಈಸಿ ವೇ ಒಳಗೆ ಯಾವುದು ಸ್ಲೈಡ್ಗಳನ್ನ ತೊಗೊಂಡಿಲ್ಲ, ನಾನು ಖುದ್ದಾಗಿ ಬರೋದು ವಿಡಿಯೋ ಮಾಡೀನಿ. ಅದು ನಾಳೆ ವಿಡಿಯೋ ಬರ್ತೈತೆ. ಹೌದಾ? ಇದು ಒಂದು ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಮೇಲೆ ಒಂದು 3 ಕ್ವಶನ್ ಅನ್ನ ಹಿಡ್ಕೊಳ್ಳೋಣ. ಹೌದಾ? ಒಂದು ಸ್ವಲ್ಪ ಅನಾಲಿಸಿಸ್ ಮಾಡೋಣ, ನಾವು ಅನಾಲಿಸಿಸ್ ಮಾಡೋಣ. ನೆಕ್ಸ್ಟ್ ನೋಡ್ರಿ ಸರ್, PQRS ಬರಾಕತ್ತಾವೇನ್ರಿ? ಎಸ್, ರಿಅರೇಂಜ್ಮೆಂಟ್ ಆಫ್ ಸೆಂಟೆನ್ಸ್ಗಳು ಬರಾಕತ್ತಾವ. ಓಕೆ, ಬರುವ ಸಾಧ್ಯತೆ ಬಹಳಷ್ಟು ಐತಿ. ಬರಾಕತ್ತಾವಂತ ಅನ್ಕೊಳ್ರಿ. ಯಾಕಂದ್ರೆ ಬಂದು ಅಂದ್ರೆ ಏನ್ ಮಾಡೋರು, ಎಕ್ಸಾಮ್ ಒಳಗೆ ಹೋಗಿ ಕಾಸ್ಕೊಂತ ಮೇಲೆ ನೋಡುದಿಲ್ಲ. ಬಂದು ಅಂದ್ರೆ ಏನ್ ಮಾಡವ್ರ? ಎಸ್, ಈ ರಿಅರೇಂಜ್ಮೆಂಟ್ ಆಫ್ ಸೆಂಟೆನ್ಸ್ ಗಳನ್ನ ಹೆಂಗ್ ಫೈಂಡ್ ಮಾಡ್ಬೇಕ್ರಿ ಸರ್? ಇದನ್ನ ಹೆಂಗ್ ಕ್ವಶನ್ ಕೊಟ್ಟಿರ್ತಾನ ಅಂದ್ರೆ ABCD ಅಂತ ಕೊಡ್ತಾನೆ. ಒಂದ್ ಕಡೆ ಹೆಂಗ್ ಕೊಡ್ತಾನೆ, ಒಂದ್ ಕಡೆ PQRS ಅಂತ ಕೊಡ್ತಾನೆ. ಹೌದಾ? ಇದು 1ನೇಕ್ ಬರ್ಬೇಕಿತ್ತು, ಇದು 2ನೇಕ್ ಬರ್ಬೇಕಿತ್ತು, ಇದು 3 ಬರ್ಬೇಕಿತ್ತು, ಇದು 4 ಬರ್ಬೇಕಿತ್ತು. ಇವುಗಳನ್ನ ಹೆಂಗ್ ಫೈಂಡ್ ಮಾಡ್ಬೇಕು? ಇವುಗಳನ್ನ ಹೆಂಗ್ ಫೈಂಡ್ ಮಾಡ್ಬೇಕಂದ್ರೆ 1ನೇದ್ದು ಏನಿರ್ತದಂದ್ರ ಇಂಟ್ರೋ ಅಂತ ಹೇಳ್ತೀವಿ. 1ನೇದೇನು? ಇಂಟ್ರೊಡಕ್ಷನ್. ಎಲ್ಲಿ ಇಂಟ್ರೊಡಕ್ಷನ್ ಐತಿ ಅಂತಕ್ಕಂಥದ್ದನ್ನ ಎಲ್ಲಿ ಇಂಟ್ರೊಡಕ್ಷನ್ ಐತಿ ಅಂತಕ್ಕಂಥದ್ದು ನೋಡ್ಕೊಳ್ರಿ. ನೆಕ್ಸ್ಟ್ ಲಾಸ್ಟ್ನೇದು ಏನಿರ್ಬೇಕು? ಕನ್ಕ್ಲೂಷನ್ ಇರ್ಬೇಕು, ಅಥವಾ ಏನಿರ್ಬೇಕು? ಒಂದು ರಿಸಲ್ಟ್ ಇರ್ಬೇಕು. ಓಕೆ, ಒಂದು ಸೊಲ್ಯೂಷನ್ ಇರ್ಬೇಕು ಅಲ್ಲಿ. ಓಕೆ, ಇಲ್ಲಿ ಏನಾಗಬೇಕು? ನೆಕ್ಸ್ಟ್ ಇಂಟ್ರೊಡಕ್ಷನ್ ಆದ್ಮೇಲೆ ಏನಾಗಿರ್ಬೇಕು? ಇಲ್ಲಿ ನೌನ್ ಬರ್ತದ, ಇಲ್ಲಿ ಪ್ರನೌನ್ ಬರ್ಬೇಕು, ಅಥವಾ ಇಲ್ಲಿ ಏನ್ ಬರ್ಬೇಕಾ? ಒಂದು ಪ್ರಾಬ್ಲಮ್ ಬರ್ಬೇಕು. ಒಂದೇನು ಬರ್ಬೇಕ್ರಿ? ಪ್ರಾಬ್ಲಮ್ ಬರ್ಬೇಕು. ಆ ಪ್ರಾಬ್ಲಮ್ ಒಂದು ಇಲ್ಲಿ ಏನ್ ಬರ್ಬೇಕಾ? ಆ ಪ್ರಾಬ್ಲಮ್ ಅನ್ನ ಯಾವ ರೀತಿಯಾಗಿ ಫೇಸ್ ಮಾಡಕತ್ತೀರಿ, ಫೇಸಿಂಗ್ ಸಿಚುವೇಶನ್ ಇಲ್ಲಿ ಬರ್ಬೇಕು. ಆಮೇಲೆ ಅದನ್ನ ಹೆಂಗ ಅದರಿಂದ ಹೊರಗೆ ಬಂದ್ರಿ, ಕನ್ಕ್ಲೂಷನ್ ತಗೊಂಡ್ರಿ ಅನ್ನೋದು ಲಾಸ್ಟ್ ಬರುತ್ತೆ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೂಡ ನಾನು ಏನ್ ಮಾಡ್ತೀನಿ, ಸಾಲ್ವ್ ಮಾಡ್ತೀನಿ ರೀ. ಡೋಂಟ್ ವರಿ ಅಬೌಟ್ ದಟ್. ಬಟ್ ನಿಮಗೆ ಏನ್ ಗೊತ್ತಿರಬೇಕು, PQRS ಬಂದಾಗ ಮೊದಲು ಯಾವಾಗಲೂ ಪ್ರನೌನ್ ಎಂದು ಬರಂಗಿಲ್ಲ. ಮೊದಲೇ ಹೆಸರು ಎಲ್ಲೈತಿ, ಯಾರ ಹೆಸರು ಕೇಳಾರೋ, ಒಂದು ಕಾಲೇಜ್ ಹೆಸರು ಕೇಳಾರೋ, ಒಂದು ರೋಗದ ಹೆಸರು ಹೇಳ್ಯಾರೋ, ಅಲ್ಲಿ ಫಸ್ಟ್ ಹೋಗಿ. ಆಮೇಲೆ ರೋಗದ ಹೆಸರು ನೆಕ್ಸ್ಟ್ ಹೊಳ್ಳೆ ಬಳಸಕ್ ಬರಂಗಿಲ್ಲ, ಅದ್ರ ಬದ್ಲಿ ಪ್ರನೌನ್ ಬಳಸ್ತಾನೆ, ಇಟ್ ಅಂತಕ್ಕಂಥದ್ದು ಬಳಸ್ತಾನೆ. ಹುಡುಗಿದ್ರೆ ಹಿ, ಹುಡುಗಿದ್ರೆ ಶಿ, ಅವರಿದ್ರು ದೇ. ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಗಳನ್ನ ಮಾಡ್ಕೊಂತ ಹೋಗ್ರಿ. ಎಸ್, ಲಾಸ್ಟ್ ನಿಮ್ಗೆ ಕನ್ಕ್ಲೂಷನ್ ಗೊತ್ತಾಕೈತಿ, ಏನೋ ಒಂದು ಪ್ರಾಬ್ಲಮ್ ಹೊರಗೆ ಬಂದಿರ್ತಾರ, ಸೊಲ್ಯೂಷನ್ ಸಿಕ್ಕಿರ್ತೈತಿ, ಎಲ್ಲ ನಿಮ್ಗೆ 110% ಗೊತ್ತಾಕೈತಿ. ಅದಕ್ಕೆ ಮೊದಲು ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ಯಾರ ಅದೇ ಇರ್ತೈತಿ ರೀ, ಮುಗಿದು ಹೋಗಿ. 1ನೇದ ಲಾಸ್ಟ್ನೇ ಸಿಕ್ತಂದ್ರೆ ಮಿಡಲ್ ಯಾರು ಸಿಗಂಗಿಲ್ಲ ನಿಮ್ಗೆ. ಮಿಡಲ್ ಯಾವ ಪ್ರಾಬ್ಲಮ್ ಫಸ್ಟ್ ಆಗೈತಿ, ಯಾವ ಪ್ರಾಬ್ಲಮ್ ನೆಕ್ಸ್ಟ್ ಆಗೈತಿ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಏನು ಗೊತ್ತಿರ್ಬೇಕಂದ್ರೆ ಕ್ರೋನೋಲಾಜಿ ಗೊತ್ತಿರ್ಬೇಕು. ವಾಟ್ ಈಸ್ ಕ್ರೋನೋಲಾಜಿ? ಕ್ರೋನೋಲಾಜಿ ಅಂದ್ರೆ ಏನ್ರಿ? ಯಾವ ರೀತಿಯಾಗಿರ್ತಕ್ಕಂಥ ಅರೇಂಜ್ಮೆಂಟ್ಸು ಕರೆಕ್ಟ್ ಆಗಿರ್ತಕ್ಕಂಥ ಅರೇಂಜ್ಮೆಂಟ್ಸ್ ಆಗ್ಯಾವು ಇಲ್ಲ. ಒಂದಾದ್ಮೇಲೆ ಇವೆಂಟ್ ಆದ್ಮೇಲೆ ಇನ್ನೊಂದು ಇವೆಂಟ್ ಬರ್ತೈತಿ. ಹೌದಾ? ಒಂದು ಇವೆಂಟ್ ಆದ್ಮೇಲೆ ಇನ್ನೊಂದು ಇವೆಂಟ್ ಬರ್ತೈತಿ. ಇದರ ಮೇಲೆ 1ರಿಂದ 2 ಕ್ವಶನ್, 1ರಿಂದ 2 ಕ್ವಶನ್ಸ್ಗಳು ಬರುವ ಸಾಧ್ಯತೆ ಇದೆ. ಹೌದಾ? ಇವು ಬರುವ ಸಾಧ್ಯತೆ ಇದ್ದಾಗ ನೀವೇನ್ ಮಾಡ್ಬೇಕ್ರಿ? ಬರುವ ಸಾಧ್ಯತೆ ಐತೆ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ಬೇಕಾ? ಹೋಗ್ಬೇಕಾ, ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೇಕಾ, ಲಾಸ್ಟ್ ಇಯರ್ ಕ್ವಶನ್ಸ್ಗಳನ್ನ ತಗೊಳ್ಬೇಕಾ, ಬಿಡಿಸ್ಬೇಕಾ. ಎಸ್, ಯು ವಿಲ್ ಅಟೆಂಪ್ಟ್ ದ ಎಕ್ಸಾಮ್. ಓಕೆ, ಇನ್ನ ಒಂದು ತಿಂಗಳು ನಡೀತಾವ್ರಿ. 10th ಮೇ ವರೆಗೂ ಎಕ್ಸಾಮ್ ನಡ್ಯಾಕತ್ತಾವ. ಅಲ್ಲಿ ಮಟ್ಟ ನಮ್ಮ ಕೈಲಿ ಎಷ್ಟು ಸಹಾಯ ಆಕತ್ ಲಾಸ್ಟ್ ನಿಮ್ಗೆ ಏನು ಮಾಡ್ತೇವೆ, ಹೆಲ್ಪ್ ಮಾಡ್ತೇವೆ. ಬಟ್ ನಿಮ್ಮ ಒಂದು ಹಾರ್ಡ್ ವರ್ಕ್, ಡೆಡಿಕೇಶನ್ ಇರಲೇಬೇಕು. ಹಾರ್ಡ್ ವರ್ಕ್ ಅಂತಕ್ಕಂಥದ್ದು ಮಾಡೋದಕ್ಕಿಂತ ನಾಳೆ ಒಂದು ಆಕ್ಟಿವೈಸ್ ಪ್ಯಾಸಿವೈಸ್ ವಿಡಿಯೋ ನೋಡ್ಬಿಟ್ರಿ ಅಂದ್ರೆ ನಿಮ್ಗೆ ಸ್ಮಾರ್ಟ್ ವರ್ಕ್ ಅನ್ನೋದು ಏನನ್ನೋ ಗೊತ್ತಾಗುತ್ತೆ. ಹೌದಾ? ಹಾರ್ಡ್ ವರ್ಕ್ ಅವೆಲ್ಲ ಕ್ವಶನ್ಗಳು ಬರ್ಕೊಂತ ಅವೆಲ್ಲ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಕೊಂತ ಕೊಂಡ್ರಂಗಿಲ್ಲ ಇಂಗ್ಲೀಷ್ ಒಳಗೆ. ಸ್ಮಾರ್ಟ್ ವರ್ಕ್, ಓನ್ಲಿ ಹೆಲ್ಪಿಂಗ್ ವರ್ಕ್ ನೋಡು. ಹೆಲ್ಪಿಂಗ್ ವರ್ಕ್ ಮಾಡಿ ಟ್ರಿಕ್ಸ್ ಯೂಸ್ ಮಾಡೋದು, ಆನ್ಸರ್ ಫುಲ್ಲ. ಹೌದಾ? ಅದ್ರೊಳಗೆ ಏನು ಯಾವ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳು ಬರ್ತಾವ, ಆ ಪ್ರಾಬ್ಲಮ್ಸ್ಗಳನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಸೊಲ್ಯೂಷನ್ಸ್ ಏನದ ಅದಕ್ಕಂತ. ಹೌದಾ? ಆಕ್ಟಿವೈಸ್ ಪ್ಯಾಸಿವೈಸ್ ಬರೋದಂತೆ ಖಂಡಿತ ಆಗೈತಿ. ಆಕ್ಟಿವೈಸ್ ಬರ್ತಾವಂದ್ಮೇಲೆ ಏನ್ ಮಾಡ್ಬೇಕು, ನೀವು ಟೆನ್ಸ್ ವಿಡಿಯೋನ ಮೊದಲು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಟೆನ್ಸ್ ನೋಡಿದಾಗ ಮಾತ್ರ ಆಕ್ಟಿವ್ ಪ್ಯಾಸಿವ್ ತಿಳಿತಾವ, ಇಲ್ಲಿ ಮಾಡ ತಿಳಿಯಂಗಿಲ್ಲ. ಯಾಕಂದ್ರೆ ಯಾಮ್ ಈಸ್ ಆರ್ ಬಂದಾಗ ಏನ್ ಮಾಡ್ಬೇಕ್ರಿ? ಯಾಮ್ ಈಸ್ ಆರ್ ಪ್ಲಸ್ ಬೀಯಿಂಗ್ ಬಳಸ್ಬೇಕು. ಅದು ಯಾವಾಗ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ. ಕಂಟಿನ್ಯೂಸ್ ಅನ್ನೋದು ಏನ್ ಅನ್ನೋದು ನಿಮ್ಗೆ ಗೊತ್ತಿದ್ರ ಮಾತ್ರ ಏನಾಕೈತಿ, ಸಾಲ್ವ್ ಆಕೈತಿ, ಇಲ್ಲಂದ್ರೆ ಆಗೋಲ್ಲ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರೋಂತಕ್ಕ ಸಾಧ್ಯತೆ ಬಹಳ ಅದ. ವೊಕ್ಯಾಬ್ಯುಲರಿ ಕ್ವಶನ್ಸ್ಗಳು ಕಮ್ಮಿ ಆಗ್ತಾವ, ಥಿಯರಿ ಕ್ವಶನ್ಸ್ಗಳು ಜಾಸ್ತಿ ಆಗ್ತಾವ. ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಕ್ವಶನ್ಸ್ಗಳನ್ನ ನೋಡ್ಕೊಡ್ರಿ. ಓಕೆ, ಅದೇ ರೀತಿಯಾಗಿ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ಗಳು. ಪ್ಲಸ್ ಕ್ಲೋಸ್ ಟೆಸ್ಟ್ ಒಂದು ಸ್ವಲ್ಪ ಟಫ್ ಆಗಿ ಬರ್ತಾವ. ಅದ ಕ್ಲೋಸ್ ಟೆಸ್ಟ್ ಏನಾಕೈತಿ, ಒಂದು ಸ್ವಲ್ಪ ಮೀಡಿಯಂ ಇರ್ತೈತಿ, ಮಾಡ್ರೇಟ್ ಇರ್ತೈತಿ, ಭಾಳ ಟಫ್ ಇರಂಗಿಲ್ಲ, ಮಾಡ್ರೇಟ್ ಇರ್ತೈತಿ. ಇಲ್ಲೆಲ್ಲ ಏನಿರ್ತಾವ, ಒಂದು 4 ಕ್ವಶನ್ಸ್ಗಳು ಗ್ರಾಮರು, ಒಂದು ಕ್ವಶನ್ ವೊಕ್ಯಾಬು, ಆ ರೀತಿಯಾಗಿರ್ತಕ್ಕಂಥ ಡಿವೈಡೇಷನ್ ಮಾಡಿಗಳನ್ನ ಕೊಡ್ತಿರ್ತಾರ. ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಪೇಪರ್ ಇರ್ತೈತಿ. ನೀವು ಟಫ್ ಐತಿ, ಇಂಗ್ಲೀಷ್ ನಂಗೆ ಬರೋಲ್ಲ ಅನ್ನೋ ಮೆಂಟಾಲಿಟಿಯಿಂದ ಹೋಗಕ್ಕೆ ಹೋಗ್ಬೇಡ್ರಿ. ಹೌದಾ? ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟು, ಬಹಳಷ್ಟು ಈಸಿಯಾಗಿ ಹೆಂಗೆ ಸಾಲ್ವ್ ಮಾಡ್ಬೇಕು, ಎಂತ ಏನು ಅಂತಕ್ಕಂಥದ್ದನ್ನ ನಾವೇನು ಮಾಡ್ತೇವೆ. ಈಗ ನೆಕ್ಸ್ಟ್ ನಾಳಿಂದ ಏನು ಮಾಡ್ತೇವೆ, ಮತ್ತೆ ನೀವು ಥಿಯರಿ ಕ್ಲಾಸ್ಗಳು ಚಾಲೂ ಮಾಡ್ತೇನೆ ಅಂತ ನಮ್ಮ ಮುಗಿಮಟ್ಟ ನನ್ನಿಂದ ಎಷ್ಟು ಹೆಲ್ಪ್ ಆಕತ್ತಲ್ಲ ಅಷ್ಟು ಸಹಾಯ ನಾ ಮಾಡೇ ಮಾಡ್ತೀನಿ. ಯಾಕಂದ್ರೆ
ಒಂದು ಏನೋ ನಿಮಗೊಂದು 2-3 ಕ್ವಶನ್ ಆಯ್ತು ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಒಂದು ಲೆವೆಲ್ ಎಲ್ಲಿ ಹೋಗ್ಬಿಡ್ತು. ಒಂದೊಂದು ಮಾರ್ಕ್ಸ್ದಾಗೂ ಉಳ್ಕೊಂಡವ್ರು ಭಾಳ ಜನ ಅದಾರ. ಅದು ಎಲ್ಲ ಫಿಟ್ ಇರ್ತಾರೆ, ಫಿಸಿಕಲ್ ಮೆಡಿಕಲ್ ಎಲ್ಲ ಫಿಟ್ ಇದ್ದವ್ರ ಒಂದೊಂದು ಮಾರ್ಕ್ಸ್ನಾಗೂ ಎಕ್ಸಾಮ್ ಒಳಗೆ ಉಳ್ಕೊಂಡಿರ್ತಕ್ಕಂಥ ಬಹಳಷ್ಟು ವಿದ್ಯಾರ್ಥಿಗಳದಾವ. ಆ ರೀತಿ ಆಗೋದು ಬೇಡ. ಹೌದಾ? ಎಷ್ಟು ಸಹಾಯ ಆಕೈತಿ ಅಷ್ಟು ಸಹಾಯ ಮಾಡೇ ಮಾಡ್ತೀವಿ. ಅದೇ ರೀತಿಯಾಗಿ ನೀವು ಕೂಡ ಏನು ಮಾಡ್ರಿ, ಕಂಟಿನ್ಯೂಸ್ ಆಗಿ ಪರಿಶ್ರಮವನ್ನು ಪಡ್ತಾ ಇರ್ರಿ. PQRS ಮೇಲೆ ಕ್ವಶನ್ಸ್ಗಳು ಆಗಾಕತ್ತಾವ, ಅದೇ ರೀತಿಯಾಗಿ ಆಕ್ಟಿವ್ ಪ್ಯಾಸಿವ್ ಮೇಲೆ ಕ್ವಶನ್ಸ್ಗಳು ಆಗಾಕತ್ತಾವ. ಇದಕ್ಕೊಂದು ಸ್ವಲ್ಪ ಏನು ಮಾಡ್ರಿ, ಜಾಸ್ತಿ ಫೋಕಸ್ ಮಾಡ್ರಿ. ಅಂದ್ರೆ ಇದು ಫಿಕ್ಸ್ ಆಗತ್ತವ ಅಂತ ಗೊತ್ತಾದ್ಮೇಲೆ ಏನು ಮಾಡ್ಬೇಕಾ, ಇನ್ನೊಂದು ಸ್ವಲ್ಪ ನಿಮ್ಮ ಫೋಕಸಿಂಗ್ ಜಾಸ್ತಿ ಆಗ್ಬೇಕು. ನೀವು ಮಾಡ್ತಕ್ಕಂಥ ಒಂದು ಸ್ವಲ್ಪ ಸ್ಟಡಿ ಜಾಸ್ತಿ ಆಗ್ಬೇಕಾ, ಅಂದಾಗ ಮಾತ್ರ ಏನಾಕೈತಿ, ಒಳ್ಳೆ ರೀತಿಯಾಗಿರ್ತಕ್ಕಂಥ ರಿಸಲ್ಟ್ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಹಂಗಿದ್ರೆ ನಾಳೆ ಎಲ್ಲರೂ ವಿಡಿಯೋ ನೋಡ್ತಿರಲ್ರಿ. ಎಸ್, ಯಾವ ವಿಡಿಯೋಗೋಸ್ಕರ ಕಾಯಕತ್ತೀರಿ ಅವ್ರು ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಮತ್ತೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುಂಗಾರ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್.